ಹಲೋ ಫ್ರೆಂಡ್ಸ್, ಇವತ್ತು ನಿಮಗೆ ಮನೆಯಿಂದಲೇ ಮಾಡುವಂಥ ಪಾರ್ಟ್ ಟೈಮ್ ಕೆಲಸದ ಅವಕಾಶ ಅಂದರೆ ಆಡಿಯೋ ಮತ್ತು ವಿಡಿಯೋ ಎನ್ಯುಟೇಷನ್ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ. ಅಂದರೆ ವಿಡಿಯೋವನ್ನು ನೋಡಿ ರಿವ್ಯೂವನ್ನು ಕೊಡುವಂಥ ಕೆಲಸ ಆಗಿರುತ್ತೆ. ತುಂಬ ಸುಲಭವಾದಂಥ ಕೆಲಸ, ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ಕೇವಲ ಶಿಕ್ಷಣದ ಉದ್ದೇಶಕ್ಕಾಗಿ ಎಜುಕೇಷನಲ್ ಪರ್ಪಸಸ್ ಓನ್ಲಿ ಮಾಡಲಾಗಿದೆ. ನಮಸ್ಕಾರ ಸ್ನೇಹಿತರೆ, ನೀವು ಕೂಡ ಮನೆಯಿಂದಲೇ ನಿಮ್ಮ ಖಾಲಿ ಸಮಯದಲ್ಲಿ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡಲು ಬಯಸುತ್ತಿದ್ದರೆ ಅನೇಕ ಕಡೆ ಅರ್ಜಿ ಸಲ್ಲಿಸಿದರೂ ಪ್ರತಿಕ್ರಿಯೆ ಸಿಗುತ್ತಿಲ್ಲವೇ? ಹಾಗಾದರೆ ಹಿಂದಿನ ವಿಡಿಯೋದಲ್ಲಿ ಒಂದು ಪರಿಶೀಲಿತ ವೆರಿಫೈಡ್ ವರ್ಕ್ ಫ್ರಮ್ ಹೋಮ್ ಜಾಬ್ ಉದ್ಯೋಗಾವಕಾಶದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಈ ಹುದ್ದೆಯಲ್ಲಿ ನಿಮ್ಮ ಕೆಲಸ ಆಡಿಯೋ ಮತ್ತು ವಿಡಿಯೋ ವಿಷಯಗಳನ್ನು ಪರಿಶೀಲಿಸುವುದು ಮತ್ತು ರಿವ್ಯೂವನ್ನು ಕೊಡುವುದು ಮತ್ತು AI ಸೃಷ್ಟಿಸಿರುವ ವಿಷಯಗಳಿಗೆ ಅನೋಟೇಷನ್ ಅಥವಾ ಲೇಬಲಿಂಗ್ ಮಾಡುವುದು ಮತ್ತು ಕಂಪನಿ ನೀಡುವ ಮಾರ್ಗಸೂಚಿಗಳ ಪ್ರಕಾರ ವಿಷಯಗಳ ಗುಣಮಟ್ಟವನ್ನು ಪರಿಶೀಲಿಸುವಂಥ ಕೆಲಸವಾಗಿದ್ದು, ಇದು ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಹುದ್ದೆಯಾಗಿದ್ದು ನಿಮ್ಮ ಅನುಕೂಲಕರ ಸಮಯದಲ್ಲಿ ಕೆಲಸವನ್ನು ಮಾಡಬಹುದು. ಕಂಪನಿ ಹೆಸರು ಇನ್ನೋಡಾಟಾ. ಇದು ಬಿಸ್ನೆಸ್ ಕನ್ಸಲ್ಟಿಂಗ್ ಮತ್ತು IT ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಸಿದ್ಧ ಸಂಸ್ಥೆಯಾಗಿದ್ದು ಭಾರತದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಕಂಪನಿಗಳಲ್ಲಿ ಒಂದಾಗಿದ್ದು, ಹುದ್ದೆಯು ವಿಡಿಯೋ ಮತ್ತು ಆಡಿಯೋ ಅನೋಟೇಷನ್ ಸ್ಪೆಷಲಿಸ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು, ಪ್ರಮುಖ ಮಾಹಿತಿ: ಯಾವುದೇ ರೀತಿಯ ಅರ್ಜಿ ಶುಲ್ಕಗಳು ಇರುವುದಿಲ್ಲ, ಸಂಪೂರ್ಣವಾಗಿ ವೆರಿಫೈಡ್ ಆಗಿದ್ದು ಮನೆಯಿಂದಲೇ ಕೆಲಸ ಮಾಡುವಂಥ ಅವಕಾಶವಾಗಿದ್ದು, ಪಾರ್ಟ್ ಟೈಮ್ ಮತ್ತು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್. ಕೆಲಸ ಪ್ರಾರಂಭಿಸುವ ಮೊದಲು ಕಂಪನಿಯಿಂದ ನಿಮಗೆ ತರಬೇತಿಯನ್ನು ಕೂಡ ನೀಡಲಾಗುತ್ತದೆ. ಕೆಲಸದ ಜವಾಬ್ದಾರಿಗಳು: AI ಸೃಷ್ಟಿಸಿರುವ ಆಡಿಯೋ ಮತ್ತು ವಿಡಿಯೋ ವಿಷಯಗಳನ್ನು ಪರಿಶೀಲಿಸುವುದು, ಕಂಪನಿ ನೀಡುವ ಮಾರ್ಗಸೂಚಿಗಳ ಪ್ರಕಾರ ಅನೋಟೇಷನ್ ಅಥವಾ ಲೇಬಲಿಂಗ್ ಮಾಡುವುದು, ವಿಷಯದ ಅಕ್ಯುರೇಸಿ ಮತ್ತು ಕ್ವಾಲಿಟಿಯನ್ನು ಖಚಿತಪಡಿಸುವುದು, AI ವ್ಯವಸ್ಥೆಯನ್ನು ಇನ್ನಷ್ಟು ಉತ್ತಮಗೊಳಿಸಲು ಸಹಕರಿಸುವಂಥ ಕೆಲಸವಾಗಿದ್ದು, ಅರ್ಹತೆಯು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ಮತ್ತು ಉತ್ತಮ ಇಂಗ್ಲಿಷು ಓದು, ಬರವಣಿಗೆ ಅಥವಾ ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಮತ್ತು ಉತ್ತಮ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಕಂಪ್ಯೂಟರ್ ಇರಬೇಕು. ರಿಮೋಟ್ ವರ್ಕ್ ಮಾಡಲು ಸಿದ್ಧರಾಗಿರಬೇಕು. ಕೆಲಸದ ಸಮಯ ಫ್ಲೆಕ್ಸಿಬಲ್ ಆಗಿದ್ದು ವಾರಕ್ಕೆ ಸುಮಾರು 10 ರಿಂದ 20 ಗಂಟೆಗಳ ಕೆಲಸ ಮಾಡುವಂಥ ಅವಕಾಶವಾಗಿದ್ದು, ಕಂಪನಿಯ ಅವಶ್ಯಕತೆಗೆ ಅನುಗುಣವಾಗಿ ನೀವು ಇಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತದೆ. ಆಯ್ಕೆ ಪ್ರಕ್ರಿಯೆ: ಅರ್ಜಿ ಸಲ್ಲಿಸಿದ ನಂತರ ಸಾಮಾನ್ಯವಾಗಿ ಒಂದು ಆನ್ಲೈನ್ ಅಸೆಸ್ಮೆಂಟ್ ಟೆಸ್ಟ್ ಇರುತ್ತದೆ. ಈ ಪರೀಕ್ಷೆಯಲ್ಲಿ ಮುಖ್ಯವಾಗಿ ರೀಡಿಂಗು, ರೈಟಿಂಗು, ಲಿಸ್ನಿಂಗು ಮತ್ತು ಇಂಗ್ಲಿಷ್ ಅಂಡರ್ಸ್ಟ್ಯಾಂಡಿಂಗು ಈ ಕೌಶಲ್ಯಗಳನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ. ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ಕಂಪನಿಯ ಅಧಿಕೃತ ಉದ್ಯೋಗ ಪ್ರಕಟಣೆ ಮತ್ತು ಅಧಿಕೃತ ಮೂಲಗಳನ್ನು ಆಧರಿಸಿ ಸಿದ್ಧಪಡಿಸಲಾಗಿದ್ದು, ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಜಾಬ್ ವಿವರಣೆಯನ್ನು ಓದಿ ಪರಿಶೀಲಿಸಿ. ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಬಂದ ಲಿಂಕನ್ನು ಟೈಪ್ ಮಾಡಿದರೆ ಸಾಕು, ನಿಮಗೆ ಲಿಂಕನ್ನು ಕೊಡಲಾಗುತ್ತೆ. ಲಿಂಕನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಯಾವುದೇ ಬ್ರೌಸರ್ ಮುಖಾಂತರ ಲಿಂಕನ್ನು ನೀವು ನೇರವಾಗಿ ಓಪನ್ ಮಾಡ್ಕೋಬೋದು. ಓಕೆ, ನಾನು ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಅಫಿಷಿಯಲ್ ವೆಬ್ಸೈಟ್ಗೆ ಓಪನ್ ಆಗುತ್ತೆ. ತುಂಬ ಜನರು ಹೇಳ್ತಾರೆ ಲಿಂಕ್ ಓಪನ್ ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಲಿಂಕನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಲಿಂಕ್ಡ್ಇನ್ ಇದರಲ್ಲಿ ಇದೆಯಲ್ಲ, ನಿಮ್ಮ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ ನಿಮಗೆ ಬೇಕಾದಂಥ ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ತುಂಬ ಈಸಿಯಾಗಿ ನಿಮ್ಮ ಕೆಲಸಕ್ಕೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಇಂಟರ್ನೆಟ್ ಕನೆಕ್ಷನ್ ಸ್ಲೋ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಲಿಂಕ್ಡ್ಇನ್ ಇದು ಲೋಡ್ ಆಗ್ತಾಯಿದೆ. ಲೋಡ್ ಆದಮೇಲೆ ಇಲ್ಲಿ ನೋಡಿ LLM ವಿಡಿಯೋ ಆ್ಯಂಡ್ ಆಡಿಯೋ ಎನ್ಯುಟೇಷನ್ ಸ್ಪೆಷಲಿಸ್ಟ್ ಉದ್ಯೋಗ. ಸಬ್ಮಿಟೆಡ್ ರೆಸ್ಯೂಮ್ ಆಲ್ರೆಡಿ ಇಲ್ಲಿ ಸಬ್ಮಿಟ್ ಮಾಡಿದ್ದೀನಿ, ಹಾಗಾಗಿ ಇಲ್ಲಿ ಅಪ್ಲೈ ಆಪ್ಷನ್ ಕಾಣ್ತಾ ಇಲ್ಲ. ಅಪ್ಲೈ ಆಪ್ಷನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದಾಗ ಇದೆಯಲ್ಲ, ನಿಮಗೆ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ನಂಬರ್ ಕೇಳಲಾಗುತ್ತೆ. ಮೊಬೈಲ್ ನಂಬರ್ ಕೇಳಿದ ನಂತರ ಇದೆಯಲ್ಲ, ನೀವು ರಿಜಿಸ್ಟರ್ ಮಾಡಿದ ನಂತರ ನಿಮಗೆ ಅಲ್ಲಿ ಕೆಲವೊಂದು ಕ್ವಶ್ಚನ್ ಕೇಳಲಾಗುತ್ತೆ. 2-3 ಕ್ವಶ್ಚನ್ ಇರುತ್ತೆ, ಅದನ್ನು ಫಿಲ್ ಮಾಡಿ ನಂತರ ನಿಮ್ಮ ರೆಸ್ಯೂಮ್ ಇದೆಯಲ್ಲ, ಅಪ್ಡೇಟೆಡ್ ಆದ ರೆಸ್ಯೂಮನ್ನು ಇದೆಯಲ್ಲ ನೀವು ಸಬ್ಮಿಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡಿ ಸೆಂಡ್ ಮಾಡ್ಕೊಳ್ಳಿ. ನಂತರ ನೀವು ಶಾರ್ಟ್ ಲಿಸ್ಟ್ ಆದರೆ ಇದೆಯಲ್ಲ, ನಿಮ್ಮ ಇಮೇಲ್ ಐಡಿಗೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಆ ಕನ್ಫರ್ಮೇಷನ್ ಮೆಸೇಜ್ ಬಂದ ನಂತರ ಇದೆಯಲ್ಲ, ಒಂದಮೇಲೆ ಬಂದರೆ ಇದೆಯಲ್ಲ, ನಂತರ ನಿಮಗೆ ಆನ್ಲೈನ್ ಟೆಸ್ಟ್ ತೆಗೆದುಕೊಳ್ಳಲಾಗುತ್ತೆ. ಏನೆಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡಿದ್ರಲ್ಲ, ಅದೇ ಥರ ನಿಮಗೆ ಟೆಸ್ಟ್ ತೆಗೆದುಕೊಳ್ಳಲಾಗುತ್ತೆ. ಓಕೆ, ಹಾಗೆ ಕಂಪನಿ ಕಡೆಯಿಂದ ನಿಮಗೆ ತರಬೇತಿಯನ್ನು ಕೂಡ ಕೊಡಲಾಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು.